ಬೇಬೀಸ್ ಕರೆಕ್ಟ್ ವೇನಲ್ಲಿ ಡೆವಲಪ್ಮೆಂಟ್ ಆಗಬೇಕಂದ್ರೆ ಈ ಎರಡು ಡ್ರಾಪ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಮಸ್ಟ್ ಆ್ಯಂಡ್ ಶುಡ್ ಎವ್ರಿ ಡೇ ನಾವು ಇದನ್ನು ಹಾಕಬೇಕು ಅಪ್ ಟು 1 ಇಯರ್ ತನಕ. ನಾವು ಪಾಪುಗಳಿಗೆ ಎಷ್ಟೇ ಅರ್ಲಿ ಮಾರ್ನಿಂಗ್ ಬಿಸಿಲು ತೋರಿಸಿದ್ರು ಸಹ ಕ್ಯಾಲ್ಶಿಯಂ ರಿಕ್ವೈರ್ಡ್ ಇದ್ದೇ ಇರುತ್ತೆ. ಸೊ ಈ ಡ್ರಾಪ್ನ ನಾವು 1 ml ಹಾಕಬೇಕಾಗುತ್ತೆ. WHO ರೆಕಮೆಂಡ್ ಮಾಡೋದು 400 IU ಡ್ರಾಪ್ನ ಹಾಕಿ ಅಂತ 1 ml. ನೀವೇನಾದರೂ 800 IUನ ಯೂಸ್ ಮಾಡ್ತಾ ಇದ್ದರೆ 0.5 ml ಹಾಕಬೇಕಾಗುತ್ತೆ. ಆ್ಯಂಡ್ ವಿಟಮಿನ್ಸ್ನಲ್ಲಿ ವಿಟಮಿನ್ D2 D3 ಅಂತ ಇರುತ್ತೆ. ಬಟ್ ಡಾಕ್ಟರ್ ರೆಕಮೆಂಡ್ ಮಾಡೋದು ವಿಟಮಿನ್ D3. ಪಾಪುಗಳಿಗೆ ಬೇಗ ಅಬ್ಸಾರ್ಪ್ಷನ್ ಆಗಿ ಡೈಜೆಷನ್ ಆಗುತ್ತೆ ಅನ್ನೋ ಕಾರಣಕ್ಕೆ. ಆ್ಯಂಡ್ ಈ ಕ್ಯಾಲ್ಶಿಯಂ ಡ್ರಾಪ್ನ ನಾವು ಹಾಕಿಲ್ಲ ಅಂತ ಅಂದರೆ ರಿಕೆಟ್ಸ್ ಅನ್ನೋ ಡಿಸೀಸ್ ಬರೋ ಚಾನ್ಸಸ್ ಇರುತ್ತೆ. ಇದನ್ನ ಹಾಕೋದ್ರಿಂದ ಗ್ರೋತ್ ಬೇಗ ಡೆವಲಪ್ಮೆಂಟ್ ಆಗುತ್ತೆ, ಬೇಗ ಹಲ್ಲು ಬರೋದಾಗಲಿ, ಮಸಲ್ಸ್ ಡೆವಲಪ್ಮೆಂಟ್ ಆ್ಯಂಡ್ ಬೋನ್ಸ್ ಡೆವಲಪ್ಮೆಂಟ್, ನೆತ್ತಿ ಬೇಗ ಕೊಡ್ಕೊಳ್ಳೋದು, ಈ ರೀತಿ ಎಲ್ಲ ಇಂಪ್ರೂವ್ ಆಗುತ್ತೆ. ನೆಕ್ಸ್ಟ್, ಐರನ್ ಡೆಫಿಷಿಯನ್ಸಿ ಬರದೇ ಇರೋ ಥರ ನೋಡ್ಕೊಳ್ಳೋಕ್ಕೆ ಈ ಟೋನೋಫೆರೈನ್ ಡ್ರಾಪ್ನ ನಾವು ಹಾಕಬೇಕಾಗುತ್ತೆ. 0.5 ml ಹಾಕಬೇಕು ಅಪ್ ಟು 1 ಇಯರ್ ತನಕ. ಇದನ್ನು ಏನಾದರೂ ನಾವು ಹಾಕಿಲ್ಲ ಅಂತಂದರೆ ಅನಿಮಿಯಾ ಅನ್ನೋ ಡಿಸೀಸ್ ಬರೋ ಚಾನ್ಸಸ್ ಇರುತ್ತೆ. ಸೊ ಕರೆಕ್ಟ್ ವೇನಲ್ಲಿ ಡ್ರಾಪ್ಸ್ನ ಹಾಕಿ. ಆ್ಯಂಡ್ ಈ ಡ್ರಾಪ್ಗಳನ್ನೆಲ್ಲ ಸನ್ ಎಕ್ಸ್ಪೋಜರ್, ಲೈಟ್ ಹತ್ರ ಆ್ಯಂಡ್ ಬಿಸಿ ಇರೋ ಪ್ಲೇಸ್ ಹತ್ರ ಇಡಬೇಡಿ. ಇಂಗ್ರೀಡಿಯೆಂಟ್ಸ್ ರಿಯಾಕ್ಟ್ ಆಗಿ ಪಾಯ್ಸನ್ ಆಗೋ ಚಾನ್ಸಸ್ ಇರುತ್ತೆ. ಕರೆಕ್ಟ್ ವೇನಲ್ಲಿ ಯೂಸ್ ಮಾಡಿ. ಆ್ಯಂಡ್ ನೀವೇನಾದರೂ ಡ್ರಾಪರ್ನ ತೆಗೆದು ಯೂಸ್ ಮಾಡ್ತಿದ್ದೀರಾ ಅಂತಂದರೆ ಬಿಸಿನೀರಲ್ಲಿ ತೊಳೆದು ಬಟ್ಟೆಯಲ್ಲಿ ಒರೆಸಿ ಅದಾದಮೇಲೆ ಬಾಟಲ್ಗೆ ಹಾಕಿ. ಸ್ವಲ್ಪ ನೀರಿದ್ರೂ ಸಹ ಸಿರಪ್ ಫುಲ್ ಹಾಳಾಗಿಬಿಡುತ್ತೆ. ಸೊ ಆ ರೀತಿ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.